ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಅತ್ಯಂತ ಪ್ರಮುಖ ನೇಮಕಾತಿ ಪರೀಕ್ಷೆಯಾದಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಪಠ್ಯವಸ್ತು ಆಧಾರಿತ ಪ್ರಶ್ನೆಗಳ ಬಹುಮುಖ್ಯ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಸಂವಿಧಾನದ ವಿಧಿಗಳು, ಲೋಕಸಭೆ ಮತ್ತು ಅದರ ಕಾರ್ಯಗಳು, ಹಾಗೆಯೇ ಪ್ರಮುಖ ಸಾಂವಿಧಾನಿಕ ಹುದ್ದೆಗಳ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ವಿಂಗಡಣೆಯ ಸರಿಯಾದ ರೂಪ ಈ ರೀತಿ ಇದೆ. ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ ಸಹಾಯಕ ಸಚಿವರು, ಮೇಲಿನ ಎಲ್ಲವೂ. ಸರಿಯಾದ ಆಯ್ಕೆ ಮೇಲಿನ ಎಲ್ಲರೂ. ಸೊ ಮಂತ್ರಿಮಂಡಲವನ್ನು ಅಥವಾ ಮಂತ್ರಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಇಂಡಿಪೆಂಡೆಂಟ್. ಸೊ ಇವರಿಗೆ ಸ್ಟೇಟ್ ಮಿನಿಸ್ಟರ್ಗಳಿಗೆ ಸಹಾಯಕ ಸಚಿವರಾಗಿ ಕೂಡ ಕೆಲವು ಸಚಿವರನ್ನು ನೇಮಕ ಮಾಡಿರ್ತಾರೆ. ಭಾರತದ ಮೊದಲ ರಾಜ್ಯಸಭೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ರಾಜ್ಯಸಭೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದದ್ದು ಭಾರತದಲ್ಲಿ ಯಾವಾಗ? ಏಪ್ರಿಲ್ 3, 1952ರಲ್ಲಿ ಭಾರತದಲ್ಲಿ ಮೊದಲಿಗೆ ರಾಜ್ಯಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಸದನದ ಕಲಾಪ ಫಸ್ಟ್ ಸಿಟ್ಟಿಂಗ್ ನಡೆದಿದ್ದು 13 ಮೇ 1952ರಲ್ಲಿ. ಅತಿ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಡಾಕ್ಟರ್ ಬಲರಾಮ್ ಜಕ್ಕರ್ ಅವರು ಲಾಂಗೆಸ್ಟ್ ಸರ್ವಿಂಗ್ ಸ್ಪೀಕರ್, ಅತ್ಯಂತ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1980ರಿಂದ 89ರವರೆಗೆ 9 ವರ್ಷಗಳ ಕಾಲ ಸ್ಪೀಕರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಕೆಳಗಿನ ಯಾವ ನ್ಯಾಯಮೂರ್ತಿಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು? ಸರಿಯಾದಂಥ ಉತ್ತರ ವಿ ರಾಮಸ್ವಾಮಿ. ವೀರಸ್ವಾಮಿ ರಾಮಸ್ವಾಮಿ ಎನ್ನುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೊದಲ ಬಾರಿಗೆ ಭಾರತದಲ್ಲಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಅವರ ನಂತರ ಕಲ್ಕತ್ತಾ ಹೈಕೋರ್ಟ್ನ ಸೌಮಿತ್ರ ಸೇನ್ ರವರನ್ನ 2011ರಲ್ಲೂ ಸಮೇತ ಮಹಾಭಿಯೋಗಗೊಳಿಸಲಾಯಿತು. ಅತ್ಯಂತ ಕಡಿಮೆ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು ಯಾರು? ಇಂದು ಮಲ್ಹೋತ್ರಾ, ಫಾತಿಮಾ ಬೀವಿ, KN ಸಿಂಗ್, ಸುಧಾ ಮಿಶ್ರಾ. KN ಸಿಂಗ್ ಸರಿಯಾದಂತಹ ಉತ್ತರ. ನವೆಂಬರ್ 25, 1991ರಿಂದ ಡಿಸೆಂಬರ್ 12, 1991ರವರೆಗೆ ಅಲ್ಪ ಅವಧಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ KN ಸಿಂಗ್ ರವರು ಕರ್ತವ್ಯವನ್ನು ಮಾಡಿರ್ತಾರೆ. ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ವಿವರಿಸುವ ವಿಧಿ ಯಾವುದು? ಸಂವಿಧಾನದ 267ನೇ ವಿಧಿ ಏನಿದೆ, ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ಅಥವಾ ಕಾಂಟಿಜೆನ್ಸಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ನಿಧಿಯನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಪರಿಹಾರ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ. ಈ ಒಂದು ಒಟ್ಟು ಸದಸ್ಯರ ಸಂಖ್ಯೆ 22 ಜನ. ಇದರಲ್ಲಿ 17 ಜನ ಲೋಕಸಭೆಯಿಂದ ನೇಮಕ ಮಾಡಲಾದರೆ ಇನ್ನು 7 ಜನರನ್ನ ರಾಜ್ಯಸಭೆಯಿಂದ ನೇಮಕ ಮಾಡಲಾಗುತ್ತೆ. ಹಾಗಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ 22. ಭಾರತದ ಮೊದಲ ಸಂಚಾರಿ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಹರಿಯಾಣ ಸರಿಯಾದಂಥ ಉತ್ತರ. ಇಂಡಿಯಾಸ್ ಫಸ್ಟ್ ಮೊಬೈಲ್ ಕೋರ್ಟ್ ಅಂತ ಕರಿತೀವಿ. ಹರಿಯಾಣದ ಮೇವಾತ್ ಡಿಸ್ಟ್ರಿಕ್ಟ್ನಲ್ಲಿ 2007ರಲ್ಲಿ ಉದ್ಘಾಟನೆಯಾಗುತ್ತೆ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗರಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಲೋಕಸಭೆಯ ಉಪಸ್ಪೀಕರ್. ನಿಮಗೆಲ್ಲ ಗೊತ್ತಿರುವಂತೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸಿಕೊಳ್ತಾರೆ. ಅವರು ಅನುಪಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಲೋಕಸಭೆಯ ಉಪಸ್ಪೀಕರ್ ಏನಿರ್ತಾರೆ ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ.
ಇನ್ನು ಆ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಯಾವ ಸಮಸ್ಯೆಯನ್ನು ಪರಿಗಣಿಸಲು ಜಸ್ರಾಜ್ ಚೋಪ್ರಾ ಸಮಿತಿಯನ್ನು ನೇಮಕ ಮಾಡಲಾಯಿತು? ಗೋತ್ರ ಗಲಭೆಗಳ ತನಿಖೆ, ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವ ಸಮಸ್ಯೆ, ಪರಿಶಿಷ್ಟ ಜಾತಿಗಳ ವಿಭಾಗದಲ್ಲಿ ಗುಜ್ಜರ್ಗಳನ್ನು ಸೇರಿಸಲು ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಆಯ್ಕೆ ಪರಿಶಿಷ್ಟ ಜಾತಿಗಳ ವರ್ಗದಲ್ಲಿ ಗುಜ್ಜರ್ ಸಮುದಾಯವನ್ನು ಸೇರ್ಪಡೆಗೊಳಿಸುವ ಸಂಬಂಧವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಜಸ್ರಾಜ್ ಚೋಪ್ರಾ ಕಮಿಟಿಯನ್ನು ನೇಮಕ ಮಾಡಲಾಗಿರುತ್ತೆ. ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನು ಅಂದರೆ ಸಂವಿಧಾನದಲ್ಲಿ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳ ಬಹುಮುಖ್ಯ ಉದ್ದೇಶ ಏನು? ವ್ಯಕ್ತಿ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದು ಅಥವಾ ಖಾತರಿಪಡಿಸುವುದು. ಸೊ ಒಬ್ಬ ವ್ಯಕ್ತಿಗೆ ಇರುವಂತಹ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುವ ಸಲುವಾಗಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಭಾರತ ಸರ್ಕಾರ ಭಾರತ ರತ್ನ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ 18 ಉಪವಿಧಿ 1 ಏನಿದೆ ಇದು ಭಾರತದಲ್ಲಿ ನೀಡುವಂತಹ ಭಾರತ ರತ್ನ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ನ್ಯಾಯಮೂರ್ತಿ UC ಬ್ಯಾನರ್ಜಿ ಆಯೋಗವನ್ನು ಏಕೆ ರಚಿಸಲಾಯಿತು? ಗೋಧ್ರಾ ಗಲಭೆಯ ತನಿಖೆಯನ್ನು ಅಧ್ಯಯನ ಮಾಡುವ ಸಲುವಾಗಿ ನ್ಯಾಯಮೂರ್ತಿ UC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಸಬರಮತಿ ಎಕ್ಸ್ಪ್ರೆಸ್ ರೈಲು ಏನಿದೆ ಅದರಲ್ಲಿ ನಡೆದಂತಹ ಅಗ್ನಿ ದುರಂತದ ಸಂಬಂಧಿಸಿದಂತೆ 2002ರಲ್ಲಿ ನಡೆದಂತಹ ಈ ಗೋಧ್ರಾ ಗಲಭೆಯ ತನಿಖೆಯನ್ನು ಮಾಡುವ ಸಲುವಾಗಿ ನ್ಯಾಯಮೂರ್ತಿ UC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಯಾವ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಪಕ್ಷಾಂತರ ವಿರೋಧಿ ಕಾಯ್ದೆ ಜಾರಿಗೆ ಬಂದಿತು? ರಾಜೀವ್ ಗಾಂಧಿಯವರ ಕಾಲಾವಧಿಯಲ್ಲಿ ಬರುತ್ತೆ. ಜನವರಿ 30, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಂದರೆ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಗೆದ್ದು ಆಯ್ಕೆಯಾದ ನಂತರ ತನ್ನ ಅಧಿಕಾರಾವಧಿಯಲ್ಲಿಯೇ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಸೊ ಅಂತಹ ಒಂದು ಪಕ್ಷಾಂತರ ನಿಷೇಧವನ್ನು ಮಾಡುವಂಥ ಕಾಯ್ದೆ ಜಾರಿಯಲ್ಲಿದೆ. ಅದು 1985ರಲ್ಲಿ ಜಾರಿಗೆ ಬಂದಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿಯವರು. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹೈಕೋರ್ಟ್ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ವ್ಯಕ್ತಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ಆಯ್ಕೆ 4 ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಪತಿಗಳ ಈ ಅಧಿಕಾರವನ್ನು ಶಾಸಕಾಂಗೀಯ ಅಧಿಕಾರ ಅಂತ ಕರಿತೀವಿ. ಸಂಸತ್ತಿನ ಅಧಿವೇಶನವನ್ನು ಕರೆಯುವಂತಹ, ಮುಂದೂಡುವಂತಹ ಅಥವಾ ಆ ಅಧಿವೇಶನವನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಸಮೇತ ಹೊಂದಿದ್ದಾರೆ. ಇನ್ನು ಅಧಿವೇಶನ ಇಲ್ಲದೇ ಇದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರವನ್ನು ಕೂಡ ರಾಷ್ಟ್ರಪತಿ ಹೊಂದಿದ್ದಾರೆ. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಬೋಧಿಸಿದರೆ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುವರು. ಭಾರತದ ಸಂವಿಧಾನವು ಸಂವಿಧಾನದ ಎರಡನೇ ಭಾಗವು ಯಾವುದರೊಂದಿಗೆ ವಿವರಿಸುತ್ತದೆ? ಪೌರತ್ವ,
ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇದರಲ್ಲಿ ಭಾರತ ಸಂವಿಧಾನದ 2ನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ. ಅಂದರೆ ಭಾರತದಲ್ಲಿ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಮತ್ತು ಪೌರತ್ವ ರದ್ದಾಗುವಂಥ ಪ್ರಕ್ರಿಯೆಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ರಾಷ್ಟ್ರಪತಿಯವರು ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡುವರು? 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ರಾಷ್ಟ್ರಪತಿಯವರು 124 ಉಪವಿಧಿ 2ರ ಅನ್ವಯ ಈ ಕೆಳಗಿನ ಯಾರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ? ಅಟಾರ್ನಿ ಜನರಲ್, ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಣಕಾಸು ಆಯೋಗದ ಅಧ್ಯಕ್ಷರು. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ, ಇವರನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 124 ಉಪವಿಧಿ 2. ಹಾಗೆಯೇ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಕೂಡ ರಾಷ್ಟ್ರಪತಿಯವರೇ ಆಗಿರುತ್ತಾರೆ. ಈ ಕೆಳಕಂಡ ಯಾವ ವಿಧಿಯ ಪ್ರಕಾರ ಸಂಸತ್ತು ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದು? ಇದರ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಸಂಖ್ಯೆ 3, ಆರ್ಟಿಕಲ್ 3ನೇ ವಿಧಿ ಏನಿದೆ, ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ರಾಜ್ಯಗಳ ಗಡಿಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಈ ಕೆಳಕಂಡ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿ ಉತ್ತರ ದಕ್ಷಿಣ ಆಫ್ರಿಕಾ ಸಂವಿಧಾನ. ರಾಜ್ಯಸಭೆಯನ್ನ ಶಾಶ್ವತ ಸದನ ಅಂತ ಕರೀತಾರೆ. ಈ ಒಂದು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವಂತಹ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆದು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದ್ದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗಿರುವುದು, ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ಅನುಚ್ಛೇದ ಯಾವುದು? ಸರಿ ಉತ್ತರ 254ನೇ ಸಂವಿಧಾನದ ವಿಧಿ ಏನಿದೆ, ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದಗಳು ಉದ್ಭವಿಸಿದಲ್ಲಿ ಆಗ ಕೇಂದ್ರ ಶಾಸನದ ನಿರ್ಧಾರ ಏನಾಗಿರುತ್ತೆ ಅದೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸಿಕೊಡುವಂಥದ್ದು ಸಂವಿಧಾನದ 254ನೇ ವಿಧಿ. ಸಂವಿಧಾನದ ಭಾಗ 15 ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಚುನಾವಣೆಗಳು. 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣೆಗಳು ನಡೆಯುವಂಥ ಪ್ರಕ್ರಿಯೆ, ಅದು ಸಂಸತ್ತಿಗಿರಬಹುದು, ರಾಜ್ಯ ವಿಧಾನಸಭೆಗಳಿಗಿರಬಹುದು, ರಾಷ್ಟ್ರಪತಿ ಚುನಾವಣೆಗಳು ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು, ಇವೆಲ್ಲವುಗಳ ಬಗ್ಗೆ ನಾವು ಸಂವಿಧಾನದ ಭಾಗ 15ರಲ್ಲಿ ನೋಡುತ್ತೇವೆ. ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 81ನೇ ವಿಧಿ ಏನಿದೆ ಲೋಕಸಭಾ ಸದಸ್ಯರ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ ತಿಳಿಸುತ್ತದೆ. ಲೋಕಸಭಾ ಸದಸ್ಯರು ನೇರವಾಗಿ ಮತದಾರರಿಂದ ಆಯ್ಕೆಯಾಗ್ತಾರೆ. ಇವರ ವಯೋಮಿತಿ ಕನಿಷ್ಠ 25 ವರ್ಷಗಳಾಗಿರುತ್ತೆ. ಇವರ ಒಂದು ಮಾಸಿಕ ವೇತನ 1 ಲಕ್ಷ ರೂಪಾಯಿಗಳಾಗಿರುತ್ತೆ. ಇದರಲ್ಲಿ ಯಾವುದು ಸಾಂವಿಧಾನಿಕವಾದ ಸಂಸ್ಥೆಯಾಗಿದೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. 4 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಂವಿಧಾನಿಕ ಸಂಸ್ಥೆ ಕೇಂದ್ರ ಚುನಾವಣಾ ಆಯೋಗವಾಗಿದೆ. ಇನ್ನುಳಿದಂತ ನೀತಿ ಆಯೋಗ, ಲೋಕಾಯುಕ್ತ, ಕೇಂದ್ರ ಮಾಹಿತಿ ಆಯೋಗ ಇವೇನಿದ್ದಾವೆ ಇವು ಸಾಂವಿಧಾನಿಕವಲ್ಲದ ಸಂಸ್ಥೆಗಳಾಗಿದ್ದಾವೆ. ಇವುಗಳಲ್ಲಿ ಯಾವ ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ? ಕೇಂದ್ರ ಹಣಕಾಸು ಆಯೋಗ, ಸೆಬಿ, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ. ಇವುಗಳಲ್ಲಿ ಶಾಸನಬದ್ಧ ಸಂಸ್ಥೆಗಳು ಆಯ್ಕೆ 2, 3 ಮತ್ತು 4 ಅಂದರೆ ಸೆಬಿ, ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಆಯೋಗ ಏನಿದ್ದಾವೆ ಇವು ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. 2021ರ IPL ಆವೃತ್ತಿಯ ವಿಜೇತ ತಂಡ ಯಾವುದು? 2ನೇ ಪ್ರಶ್ನೆ, ಇತ್ತೀಚೆಗೆ ಆಹಾರ ತುರ್ತು ಪರಿಸ್ಥಿತಿಯಿಂದ ಸುದ್ದಿಯಲ್ಲಿದ್ದ ಭಾರತದ ನೆರೆಯ ದೇಶ ಯಾವುದು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.